ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಮಸ್ಟ್ ಟ್ರೈ. ನೋಡಿ, ಹಬ್ಬದ ಪ್ರಯುಕ್ತ ಬಿಸಿಬೇಳೆ ಬಾತ್ ಅಂಬೋಡೆ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಮಾಡ್ಕೊಂಡೆ ನೋಡಿ. ಹಾಗೆ ನಮ್ಮ ಅಜ್ಜಿಗೂ ಕೊಟ್ಟೆ. ಸಾರಿ, ಅಜ್ಜಿ ಅಲ್ಲ, ಇವ್ರು ನಂಗೆ ಅಮ್ಮಮ್ಮ ಅಮ್ಮಮ್ಮ ಅಂತ ಕರಿತೀನಿ. ಆಕ್ಚುಲಾಗೆ ಬೇರೆಯವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಅಜ್ಜಿ ಅಂತ ಕರಿತೀನಿ. ಯಾಗ ಅನಿಸ್ತದೆ ಅಮ್ಮಮ್ಮ ಫ್ರೆಶ್? ತುಂಬಾ ಚೆನ್ನಾಗಿ. ಕುಡಿ ನೋಡಿ ಯಾವ ತರ ಕುಡಿತಾರೆ. ನಾನು ಕುಡಿತೀನಿ. ಚಿಯರ್ಸ್ ಅಮ್ಮಮ್ಮ, ಚಿಯರ್ಸ್ ಚಿಯರ್ಸ್. ಓಕೆ, ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಗೈಸ್. ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ನಂದು ಸ್ಕಿನ್ ಕೇರ್ ರೊಟೀನ್. ಟೋನರ್, ಸೀರಮ್. ಮಾಯಶ್ಚರೈಸರ್. ನಂದು ಸ್ಕಿನ್ ಕೇರ್ ರೊಟೀನ್ ಆಯ್ತು. ಹಾಗೆ ನಾನು ಫೇಶಿಯಲ್ ಕ್ಲೆನ್ಸರ್ ಕೂಡ ಹಾಕೊಂಡಿದ್ದೆ ಫೇಸ್ ವಾಶ್ ಮಾಡಕ್ಕೆ. ನಂದು ಫುಲ್ ಸ್ಕಿನ್ ಕೇರ್ ನ ಒಂದು ವ್ಲಾಗ್ ಮಾಡ್ತೀನಿ. ನಂದೊಂದು 500 ಸಬ್ಸ್ಕ್ರೈಬರ್ಸ್ ಆಗ್ಲಿ, ಅವಾಗ ಮಾಡ್ತೀನಿ. ಸ್ಟೇ ಟ್ಯೂನ್. ರೆಡಿ ಆಗಿದ್ದಾಯ್ತು. ಬ್ರೇಕ್ಫಾಸ್ಟ್ ಟೈಮ್. ನಂದು ಪ್ರೋಟೀನ್ ಶೇಕ್. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಮಸ್ಟ್ ಟ್ರೈ. ಏನಿದು ಅನ್ಸ್ಬೋದಲ್ವಾ? ಇನ್ನ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ, ನನ್ನ ಬಯೋ ಅಲ್ಲಿ ನಾನು ಒಂದು ಫಾರ್ಮ್ ಹಾಕಿದ್ದೀನಿ. ಅದನ್ನ ಫಿಲ್ ಮಾಡಿ ನಿಮ್ಮನ್ನ ಬೇಗ ಕಾಂಟ್ಯಾಕ್ಟ್ ಮಾಡ್ತೀನಿ. ಇವಾಗ ನನ್ನ ಮೀಟಿಂಗ್ ಟೈಮ್ ಆಯ್ತು. ಮೀಟಿಂಗ್ ಮುಗಿಸ್ಕೊಂಡು ಸಿಗ್ತೀನಿ.
ಡೈಲಿ ಬೆಳಗ್ಗೆ ನಾನು ಈ ವರ್ಚುವಲ್ ಮೀಟಿಂಗ್ನ ಜಾಯ್ನ್ ಆಗ್ತೀನಿ. ಸೊ ಇದರಿಂದ ಪಾಸಿಟಿವ್ ಮೈಂಡ್ ಸೆಟ್ ಸಿಗುತ್ತೆ. ಲೈವ್ ರಿಸಲ್ಟ್ಸ್ನ ನೋಡ್ಬೋದು. ರಿಸಲ್ಟ್ಸ್ ಅಂದರೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಸ್ಕಿನ್ ಬೆಟರ್ಮೆಂಟ್, ಹೆಲ್ತ್ ಬೆಟರ್ಮೆಂಟ್, ಇದ್ರದ್ದೆಲ್ಲ ನೀವು ಲೈವ್ ರಿಸಲ್ಟ್ಸ್ ನೋಡ್ಬೋದು. ಇವಾಗ ಹೇಳ್ತಾರಲ್ಲ, ಒಂದು 5 ಜನದ ಹತ್ರ ಇದ್ದರೆ ಅದೇ ಥರ ಮೈಂಡ್ ಸೆಟ್ ಆಗುತ್ತೆ ಅಂತ. ಸೊ ಆ ಥರ ನೀವು ಯಾರ ಜೊತೆ ಇರ್ತೀರೋ ಅದೇ ಥರ ನಿಮ್ಮ ಮೈಂಡ್ ಸೆಟ್ಟು ಆಗುತ್ತೆ, ನಿಮ್ಮ ಹ್ಯಾಬಿಟ್ಸ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸದಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಇರುತ್ತೆ. 1 ಅವರ್ ನೀವು ಈ ಮೀಟಿಂಗಲ್ಲಿ ಕುತ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಸ್ನ ಮರಿಬೋದು, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಬೋದು. ಹೊಸ ಹೊಸ ವಿಚಾರದಕ್ಕಿಂತ ನಿಮಗೆ ಒಂದು ಎನರ್ಜಿ ಬೇಕಾಗುತ್ತಲ್ಲ, ನಿಮ್ಮ ದಿನಾನ ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದಕ್ಕೆ ಇದು ಒಂದು ಮೇನ್ ರೀಸನ್ ಆಗುತ್ತೆ. ನಮ್ಮ ಮನೆಯಲ್ಲಿ ಇವತ್ತು ತದಿಗೆ ಗೌರಿ ಹಬ್ಬ ಮಾಡಿದ್ರು, ಪ್ರಸಾದ ಕೊಟ್ಟಿದ್ದಾರೆ ನೋಡಿ, ತಿನ್ನೋಣ. ನಮ್ಮಮ್ಮ ಈ ತರ ಪೂಜೆ ಎಲ್ಲ ಮಾಡಿ ಸೋಂಬೇರಿಯಾಗಿ ಸುಸ್ತಾಗ್ಬಿಟ್ಟಿದ್ದಾರೆ, ಅದಕ್ಕೆ ಆತರ ರೆಡಿ ಆಗಿರೋದು. ನೋಡೋಣ ಏನಾನ ಹೇಳ್ತಾರ, ಮತ್ತೆ ಕೇಳ್ತೀನಿ. ಏನ ಹೇಳ್ತೀಯಮ್ಮ? ಹೇಳ್ತೀನಿ, ಅಡಿಗೆ ಇದೆ, ಊಟ ಮಾಡು. ನೋಡಿ ಹೇಳು, ಸೋಂಬೇರಿ. ಸರಿ, ಊಟ ಮುಗಿಸ್ಕೊಂಡ್ ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೋಡಿ, ಹಬ್ಬದ ಪ್ರಯುಕ್ತ ಬಿಸಿಬೇಳೆ ಬಾತ್, ಅಂಬೋಡೆ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಊಟ ಮುಗಿಸಿದಾದ್ಮೇಲೆ ಮುಂದಿನ ವಿಡಿಯೋ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಆಚೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಹಾಗೆ ಇನ್ವಿಟೇಷನ್ ಕೂಡ ಮುಗಿಸ್ಕೊಂಡು ಬಂದೆ. ಮನೆಯಲ್ಲಿ ನಮ್ ಬಾಸ್ದು ಮೂವಿ ಹಾಕಿ ನೋಡಿ. ದಾದಾ ಯಾರು ಗೊತ್ತಾ? ಮೂವಿ ಮುಗಿಸ್ಕೊಂಡು ನೆಕ್ಸ್ಟ್ ವಿಡಿಯೋ. ಗೈಸ್, ಮೂವಿ ನೋಡಿದ್ದಾಯ್ತು, ಫ್ರೆಶ್ ಮಾಡ್ಕೊಂಡಿದೀನಿ. ಒಂದ್ಸತಿ ನಮ್ಮ ಮನೇಲಿ ಅಫ್ರೆಶ್ ಮಾಡಿದ್ರೆ ನಮ್ ಫ್ಯಾಮಿಲಿ ಫುಲ್, ನಾವ್ 5 ಜನನು ಅಫ್ರೆಶ್ ನ ಕುಡಿತೀವಿ. ನೋಡಿ, ಇವಾಗ ಇಲ್ಲಿ ನಮ್ಮ ಅಜ್ಜಿ ಅಫ್ರೆಶ್ ಕುಡಿತಾ ಇದಾರೆ, ಓಕೆನಾ? ಹಾಗೆ ನನ್ನ ತಂಗಿ ಕೂಡ ಮತ್ತೆ ನಮ್ಮ ಅಪ್ಪ ಅಮ್ಮ ಇಬ್ರು ಆಚೆ ಹೋಗಿದಾರೆ, ಇಲ್ಲ ಅವ್ರನ್ನು ತೋರಿಸ್ತಾ ಇದ್ದೆ. ಇದೊಂಥರ ಅಫ್ರೆಶ್ ಹೇಗೆ ಅಂದ್ರೆ ಕಾಫಿ ಟೀ ರಿಪ್ಲೇಸ್ಮೆಂಟ್ ಇದ್ದಂಗೆ, ಅವಾಗ ಕುಡಿತಾನೆ ಇರ್ತೀವಿ. ದಿನಕ್ಕೆ ಒಂದ್ 10 ಸತಿ ಆದ್ರೂ ಕುಡಿದ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಅದು ಅವಾಗ ತಗೊಂತಾ ಇರ್ತೀವಿ. ಇವಾಗ ಈಗಾಗ್ಲೇ ಒಂದು 5th 6th ಇವಾಗ ಕುಡಿತಾ ಇರೋದು. ಐ ಥಿಂಕ್ ಮರ್ತೋಗ್ಬಿಟ್ಟಿದ್ದೀನಿ, ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡೋದ್ ಮರ್ತೋಗ್ಬಿಟ್ಟಿದ್ದೆ, ನಿಮ್ ವಿಡಿಯೋ ಹಾಕೋದನ್ನ. ಫ್ರೆಶ್ ಒಂಥರ ಸುಖ. ಇವಾಗ ಜಸ್ಟ್ ಊಟ ಆಯ್ತು, ಇವರಿಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಇವ್ರೆದ್ಮೇಲೆ ನಾವು ಮಲ್ಕೊಳ್ತೀವಿ. ಯಾರು ಅಂತ ತೋರಿಸ್ತೀನಿ ನೋಡಿ, ಇವಳು ಮತ್ತೆ ಅವಳು. ಸೊ ಇವರಿಬ್ರು ಎದ್ಮೇಲೆ, ಅವ್ರದ್ದು ವಾಕಿಂಗ್ ಆದ್ಮೇಲೆ ನಾವು ಮಲ್ಕೊಳ್ತೀವಿ. ಗೈಸ್, ನಮ್ಮ ಮನೆ ಪಕ್ಕ ಬೆಕ್ಕು ಸಾಕಿದ್ದಾರೆ ನೋಡಿ. ಇವಾಗ ಅದಕ್ಕೆ ಊಟ ಹಾಕ್ತಾ ಇದೀವಿ. ಡೈಲಿ ಊಟ ಹಾಕ್ತಿವಿ. ನಾನು ಹಾಕಿಲ್ಲ ಅಂದ್ರೂ ನನ್ನ ತಂಗಿ ಆದ್ರೂ ಹಾಕ್ತಾಳೆ, ನಮ್ಮ ಅಮ್ಮನೂ ಹಾಕ್ತಾರೆ ಡೈಲಿ. ಪ್ರೀತಿ ಇದು ಬಿಟ್ಟು ಇನ್ನ 2 ಬೆಕ್ಕಿದೆ, ಸೇಮ್ ಕಲರ್, ಡಿಫ್ರೆಂಟ್ ಆಗಿದ್ದಂಗೆ. ಇನ್ನೊಂದು ಯಾವ್ದು ದೊಡ್ಡ ಬೇಕು, ಅವಾಗ ಬಂದೋಗುತ್ತೆ. ಗೈಸ್, ನಾನು ನನ್ನ ತಂಗಿ ಇವತ್ತು ನಮ್ಮ ಮನೆ 2 ಪುಟ್ಟ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡ್ ಬಂದಿದೀವಿ, ತೋರಿಸ್ತೀನಿ ನೋಡಿ. ಇವಳ ಹೆಸರು ಶರ್ಲಿ, ಇವಳ ಹೆಸರು ಐರಾ. ನೋಡಿ ನನ್ನ ತಂಗಿ. ಓಯ್, ಏನಾನ ಹೇಳ್ತೀಯಾ? ಏನು ಹೇಳ ಮತ್ತೆ. ಹಾಗೆ ಇಲ್ಲಿ ಫ್ರೆಂಡ್ಸ್ ಬಂದಿದ್ದಾರೆ ಶರ್ಲಿ ಐರಾಗೆ ನೋಡಿ.
ಯಾರೋ ಊಟ ಹಾಕಿದ್ರು ಪಾಪ, ಇವಾಗ ಊಟ ಮಾಡಿದ್ದಾರೆ. ಪುಣ್ಯಾತ್ಮರು. ಅಲ್ಲೊಂದಿದೆ ನೋಡಿ, ಕಾಣಿಸ್ತಾ? ಝೂಮ್ ಮಾಡ್ತೀನಿ ನೋಡಿ. ನೋಡಿ ಅಲ್ಲಿ ಮನೆಗೆ ಹೋಗೋಣ. ನೋಡಿ ನಾವು ಹೋಗೋಣ ಅಂದೆ, ಆಗ್ಲೇ ನನ್ನ ತಂಗಿ ಎಲ್ಲಿದ ಕೊನೆಯಲ್ಲಿ ನೋಡಿ ಹೋಗ್ತಾ ಇಲ್ಲ ಆಗ್ಲೇ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ನಮಸ್ಕಾರ.